ಏನ್ ಹಾಗ್ ಮಾತಾಡ್ತಾ ಇದ್ದೀರಾ? ನಮ್ಮ ಅಕ್ಕನ ಬಗ್ಗೆ ಏನ್ ಗೊತ್ತು ಅಂತ ಮಾತಾಡ್ತಾ ಇದ್ದೀರಾ? ಸಿಕ್ಕಿದ್ದ ಚಾನ್ಸ್ ಅಂತ ಬಾಯ್ಗ್ ಬಂದ ಹಾಗಂತ ಇದ್ದೀರಾ? ನಿಮ್ ಮಗ ಮಾಡಿರೋ ತಪ್ಪಿಂದ ನಮ್ಮಿಬ್ರ ಜೀವನನು ಹಾಳಾಗಿ ಹೋಗಿದೆ. ಏನ್ರ ಇದು? ನಮ್ ಕಿಟ್ಟಿ ವಿಡಿಯೋ ಕಾಲ್ ಮಾಡ್ತಿದ್ದಾನೆ. ಹೇಳ್ ಮಗ, ಪ್ಲಾನ್ ಸಕ್ಸಸ್. ಏಯ್, ಮಾತಿಗೆ ಮುಂಚೆ ತಲೆ ಕೆಡ್ಸ್ಕೋಬೇಡ ಅಂದು ನನ್ನ ತಲೆ ಚಚ್ಕೊಳ್ಳೋ ತರ ಮಾಡ್ಬಿಟ್ರಲ್ಲೋ. ಯಾಕ್ರೋ ಆ ಹುಡ್ಗಿನ್ ತಪ್ಪಿಸ್ಕೊಳಕ್ ಬಿಟ್ರಿ? ಮಗ, ಅವಳನ್ನ ಯಾರೋ ತಪ್ಪಿಸ್ಕೊಳಕ್ ಬಿಡ್ತಾರ? ಇಲ್ ನೋಡೋ ಹೆಂಗ್ ಕಟ್ ಹಾಕಿದೀವಿ. ವಿಲ ವಿಲ ಅಂತ ಒದ್ದಾಡ್ತಿದ್ದಾಳೆ. ನಿಮ್ ಮನೆ ಕಾಯೋಗ ಹೋಗ. ಆ ಪ್ರೇಮನ್ ಕಿಡ್ನಾಪ್ ಮಾಡು ಅಂದ್ರೆ ಅವಳು ಹೇರ್ ಸ್ಟೈಲ್ ಮಾಡೋ ಹುಡ್ಗಿನ್ ಕಿಡ್ನಾಪ್ ಮಾಡಿದಿರಲ್ಲ. ಎಲ್ಲಿಟ್ಕೊಂಡಿದ್ದೀರ ನಿಮ್ ತಲೆನ? ಇಲ್ಲ ಮಗ. ಏನಿಲ್ಲ ಮಗ, ದೊಡ್ಡ ಮುಟ್ಟಾಳ ನೀನು. ನಿನ್ನ ನಂಬಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಅಕ್ಕ, ದೊಡ್ಡ ಮಿಸ್ಟೇಕ್ ಆಗಿದೆ. ಆ ನನ್ನ ಮಕ್ಕಳು ಪ್ರೇಮನ್ ಕಿಡ್ನಾಪ್ ಮಾಡೋದ್ ಬಿಟ್ಟು ಇನ್ಯಾರನ್ನೋ ಕಿಡ್ನಾಪ್ ಮಾಡಿದ್ದಾರೆ. ಹೇಳಿದ್ ನಾಚಿಕೆ ಆಗಲ್ವಾ? ಎಲ್ಲ ಹಾಳು ಮಾಡ್ಬಿಟ್ರೆ. ಸರ್, ಮಂಟಪದಲ್ಲಿರೋ CCTV ಫುಟೇಜಸ್ ಚೆಕ್ ಮಾಡಿ ಸರ್. ಅವಾಗ ಎಲ್ರಿಗೂ ಗೊತ್ತಾಗತ್ತೆ ನಾನ್ ಹೇಳ್ತಿರೋ ಸುಳ್ಳ ಅಥವಾ ಇವಳು ಹೇಳ್ತಿರೋ ಸುಳ್ಳ ಅಂತ. ಈ ಮಂಟಪದ ಮ್ಯಾನೇಜರ್ ಯಾರೇ? ಸರ್, ನಾನೇ ಮ್ಯಾನೇಜರ. ನಿನ್ನೆಯಿಂದ ರೆಕಾರ್ಡ್ ಆಗಿರೋ CCTV ಫುಟೇಜ್ ನೋಡ್ಬೇಕು ನಾನು. ಎಸ್ ಸರ್, ಅರೇಂಜ್ ಮಾಡ್ತೀನಿ. ಬೇಗ ಮಾಡಿ. ದೊಡಮ್ಮ, ನೀವ್ ಚಿಂತೆ ಮಾಡ್ಬಿಡಿ. ಈ ಮದ್ವೆ ನಿಲ್ಲಲ್ಲ. ನಾನ್ ನೋಡ್ಕೊಳ್ತೀನಿ ಮದ್ವೆ ಇಲ್ದಿರೋಂಗೆ. ಅದ್ ಸರಿ, ನೀನೇನ್ ಮಾಡ್ತಿದ್ದೆ ಇಲ್ಲಿ? ಏನಿಲ್ಲ ಅಣ್ಣ, ಮದ್ವೆ ಕೆಲ್ಸಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಈ ಮದ್ವೆ ಯಾವುದೇ ಸಮಸ್ಯೆ ಇಲ್ಲದೆ ನಡಿಬೇಕು. ರಾಮ್, ನನ್ ಮಗ ಒಪ್ಗೆ ಅಲ್ವಾ? ಆಂಟಿ, 1-2 ನಿಮಿಷ ನೀವು ಹೊರಗೋದ್ರೆ ಇವಳ ಜೊತೆ ಮಾತಾಡಿ ನಾನೇ ಕರ್ಕೊಂಡ್ ಬರ್ತೀನಿ. ರೀ, ನಾವು ಮದ್ವೆ ವಿಷಯ ಮಾತಾಡ್ದಾಗೆಲ್ಲ ಪ್ರೇಮ ಮುಖ ಬಾಡಿರ್ತಿತ್ತು. ಇದೇ ಕಾರಣಕ್ಕೆ ಅನ್ಸುತ್ತೆ. ಹೌದು ಶಾರದಾ, ನನಗೂ ಹಾಗೆ ಅನಿಸ್ತಾ ಇದೆ. ಪ್ರೇಮ ಸ್ವಲ್ಪ ಧೈರ್ಯ ಮಾಡಿ ಈ ವಿಷಯನ ಮೊದಲೇ ಹೇಳಿದಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಪ್ರೇಮ, ನಿನಗೆ ಮದ್ವೆ ನಿಶ್ಚಯ ಆದ್ಮೇಲೆ ತುಂಬಾ ಸೈಲೆಂಟ್ ಆಗ್ಬಿಟ್ಟೆ. ಇದಕ್ಕೆ ಕಾರಣ ಇದೇ ಏನಮ್ಮ? ರಾಮ್ ಈ ಮದ್ವೆ ನಿಲ್ಸೋದಕ್ಕೆ ಒತ್ತಾಯ ಮಾಡಿದ್ನ? ಅಯ್ಯೋ ಮಾವ, ನಡ್ದಿರದೆ ಒಂದು, ಇವಳು ಹೇಳ್ತಿರೋದೇ ಒಂದು. ಇವಳು ಹೇಳ್ತಿರೋದೆಲ್ಲ ಸುಳ್ಳು ಮಾವ. ಇರಿ, ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ನಾನೇನು ಸುಳ್ಳು ಹೇಳಿಲ್ಲ, ನಾನು ಹೇಳಿರೋದೆಲ್ಲ ಸತ್ಯನೇ. ಆಯ್ತು ಪ್ರೇಮ, ಆಗಿರೋದ್ ನೋಡಿದ್ರೆ ಪ್ರೇಮ ಕಡೆನೆ ನ್ಯಾಯ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ರಾಮ್, ನೀನ್ ನನ್ ಮಗನೇ ಆಗಿದ್ರು ಸತ್ಯ ಯಾವ ಕಡೆ ಇದೆಯೋ ನಾನು ಆ ಕಡೆ ಇರ್ತೇನೆ. ಸರಿ ದೊಡಮ್ಮ, ಇವತ್ ಸತ್ಯನ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಮದುವೆ ಎಲ್ಲ ಹೇಗಾಯ್ತಮ್ಮ? ಚೆನ್ನಾಗಾಯ್ತಾ? ಅದ್ ಯಾಕೆ ಹೇಳ್ತೀಯ ಡ್ಯಾಡ್? ರಾಮ್ ಅವರಣ್ಣ ಮಹಾದೇವ್ಗೆ ಫಿಕ್ಸ್ ಆಗಿದಲ್ಲ ಹುಡುಗಿ ಪ್ರೇಮ, ಮುಹೂರ್ತಕ್ ಮುಂಚೆನೆ ಓಡೋಗ್ಬಿಡದ. ಹೌದು ಡ್ಯಾಡ್, ಅದಕ್ಕೆ ಅವರಪ್ಪ ಅವಳು 2ನೇ ಮಗಳನ್ನ ಕನ್ವಿನ್ಸ್ ಮಾಡಿ ಮದ್ವೆ ಮಾಡ್ಸಿದ್ರು. ನಾನ್ಸೆನ್ಸ್. ಆ ಹುಡುಗಿ ಹೇಗಮ್ಮ ಒಪ್ಕೊಂಡ್ಲು? ಎಮೋಷನಲ್ ಆಗಿ ಮಾತಾಡಿ ಸೆಂಟಿಮೆಂಟ್ ಕಟ್ ಹಾಕಿ ಹೇಗೋ ಕನ್ವಿನ್ಸ್ ಮಾಡಿದ್ದಾರೆ ಡ್ಯಾಡ್. ಒಟ್ನಲ್ಲಿ ಮಹಾದೇವ್ ಮದ್ವೆ ಆಗಿದ್ದು ನನಗಂತೂ ನೆಮ್ಮದಿ. ನನ್ ಲೈನ್ ಕ್ಲಿಯರ್ ಆಯ್ತು. ಈ ಮದ್ವೆ ಮುಗಿದ ತಕ್ಷಣ ರಾಮ್ ಅವರಮ್ಮ ನಮ್ ಲವ್ ವಿಷಯನ ರಾಮ್ ಅವ್ರ ದೊಡ್ಡಮ್ಮಂಗೆ ಹೇಳ್ತೀನಿ ಅಂತ ಅಂದಿದ್ದಾರೆ. ಮೇ ಬಿ ಈ ವಾರದಲ್ಲಿ ನೀವು ಅವ್ರ ಮನೆಗೆ ಹೋಗಿ ಮಾತಾಡ್ಬೇಕಾಗಿ ಬರ್ಬೋದು ಡ್ಯಾಡ್. ಖಂಡಿತ ಮಗಳೇ, ನಾನು ಆ ಕ್ಷಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಿನ್ ಮದುವೆ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ನಿನ್ನ ಪಾಸ್ಟ್ ಲೈಫ್ ಗೊತ್ತಿರೋಂತಹ ಸುಮೇಧು ಯಾವುದೇ ಕಾರಣಕ್ಕೂ ಮದುವೆಗೆ ಮುಂಚೆ ರಾಮ್ನ ಭೇಟಿ ಆಗದೆ ಇರೋಂಗ್ ನೋಡ್ಕೊ. ಹಿ ಈಸ್ ವೆರಿ ಡೇಂಜರಸ್ ಗೈ.
ಸರ್ ಎಲ್ಲ ಅರೇಂಜ್ ಆಗಿದೆ ಸರ್. ಬನ್ನಿ ಎಲ್ರು ನೋಡೋಣ. ಫಾರ್ವರ್ಡ್ ಮಾಡಿ. ಏನ್ರಿ ಇದು ಬೆಳಿಗ್ಗೆಯಿಂದ ರೆಕಾರ್ಡ್ ಆಗಿರೋ ಫುಟೇಜ್ ಯಾವ್ದು ಬರ್ತಾ ಇಲ್ಲ? ಸರ್ ಅದೇ ನನಗೂ ಗೊತ್ತಾಗ್ತಿಲ್ಲ ಸರ್. 5 ನಿಮಿಷ ಚೆಕ್ ಮಾಡ್ಕೊಂಡ್ ಬರ್ತೀನಿ ಸರ್. ಹೋಗಿ. ಕಿಟ್ಟಿ, ಮಂಟಪದಲ್ಲಿರೋ ಎಲ್ಲಾ ಕ್ಯಾಮ್ರಾಗಳನ್ನ ಆಫ್ ಮಾಡಿದ್ಯಾ ತಾನೆ? ಅವೆಲ್ಲ ಯಾವಾಗ್ಲೂ ಮಾಡಾಯ್ತಕ್ಕ, ನೀನೇನು ತಲೆ ಕೆಡ್ಸ್ಕೋಬೇಡ. ಕಿಟ್ಟಿ, CCTV ಕ್ಯಾಮ್ರಾ ಕೇಬಲ್ ನಾವೇ ಕಟ್ ಮಾಡಿದ್ದು ಅಂತ ಅವ್ರು ಕಂಡು ಹಿಡಿಯೋದಕ್ಕಾಗತ್ತೇನೋ? ನೀನೇನ್ ಹೆದರ್ಕೋಬೇಡಕ್ಕ, ಆ ರೀತಿ ಎಲ್ಲ ಕಂಡಿಡಿಯಕ್ಕಾಗಲ್ಲ. ಸರ್ CCTV ಕ್ಯಾಮ್ರಾದಿಂದ ಮೇನ್ ಸರ್ವರ್ ಬರೋ ಕೇಬಲ್ನ ಯಾರು ಕಟ್ ಮಾಡ್ಬಿಟ್ಟಿದ್ದಾರೆ ಸರ್. ಹಾಗಾಗಿ ಇವತ್ತು 6 ಗಂಟೆ ನಂತರ ಯಾವುದು ರೆಕಾರ್ಡ್ ಆಗಿಲ್ಲ ಸರ್. ಏನ್ರಿ ಸರಿಯಾಗಿ ಅಷ್ಟು ನೋಡ್ಕೊಳಕ್ಕಾಗಲ್ಲ ನಿಮ್ಗೆ? ಹೋಗ್ರಿ. ಇಷ್ಟೊತ್ತು ನಿಮ್ ಪರವಾಗಿ ಅಟ್ಲೀಸ್ಟ್ 5% ಆದ್ರೂ ಏನಾದ್ರೂ ಸತ್ಯ ಇರ್ಬೋದೇನೋ ಅನ್ನೋ ಅಭಿಪ್ರಾಯ ಇತ್ತು ನನ್ಗೆ. ಆದ್ರೆ ಇವಾಗ ಕನ್ಫರ್ಮ್ ಆಗ್ತಿದೆ, ಆ ಹುಡುಗಿ ಪ್ರೇಮ ಹೇಳ್ತಿರೋದು ಎಲ್ಲಾನು ಸತ್ಯ. ನಮ್ ಜೊತೆನೆ ಆಟ ಆಡ್ತೀರೇನ್ರಿ? ಅಥವಾ ನಿಮ್ ಪ್ಲಾನ್ಸ್ ಎಲ್ಲ ನಮಗ್ ಗೊತ್ತಾಗ್ದಿರೋ ಅಷ್ಟು ದಡ್ರು ಅನ್ಕೊಂಡಿದ್ದೀರ ನಮ್ನ? ನನಗ್ ಇವಾಗ ಕನ್ಫರ್ಮ್ ಆಗ್ತಿದೆ, ನೀವೇ ಆ ಪ್ರೇಮನ ಕಿಡ್ನಾಪ್ ಮಾಡಿರೋದು. ಕಿಡ್ನಾಪ್ ಮಾಡೋಕ್ಕೂ ಮುಂಚೆ ಕೇಬಲ್ ಎಲ್ಲ ನೀವೇ ಕಟ್ ಮಾಡಿ CCTVಲಿ ಯಾವ್ದು ರೆಕಾರ್ಡ್ ಆಗದಿರೋ ತರ ಮಾಡಿದೀರಾ. ಏನ್ ಸರ್ ನೀವು? ನಾನೇ ತಾನೇ CCTV ಫುಟೇಜ್ ನ ಚೆಕ್ ಮಾಡಕ್ ಹೇಳಿದ್ದು. ನಾನೇ ಕಟ್ ಮಾಡಿದ್ರೆ ನಾನೇ ಯಾಕೆ ಸರ್ ಚೆಕ್ ಮಾಡಕ್ ಹೇಳ್ತಿದ್ದೆ? ನೀವು ಡಾಕ್ಟರ್ ಅಲ್ವಾ? ತುಂಬಾ ಕ್ಲೆವರ್ ಆಗೇ ಮಾತಾಡ್ತೀರಾ. ಈ ತರ ಎಲ್ಲ ಮಾಡಿದ್ರೆ ನಿಮ್ ಮೇಲೆ ಅನುಮಾನ ಬರಲ್ಲ ಅಂತ ಅನ್ಕೊಂಡಿದ್ರೇನ್ರಿ? ಏನ್ ಸರ್ ಈಗ ಮಾತಾಡ್ತಾ ಇದೀರಾ? CCTV ಕೇಬಲ್ ನ ಕಟ್ ಮಾಡಿದ್ ಯಾರು ಅಂತ ಕಂಡಿಡೀರಿ, ಅವಾಗ ಗೊತ್ತಾಗುತ್ತೆ ಯಾರ್ ಸತ್ಯ ಯಾರ್ ಸುಳ್ಳು ಅನ್ನೋದು. ಓ, ಹಾಗಾದ್ರೆ ನಿಮ್ ಪ್ರಕಾರ ಆ ಹುಡುಗಿ ಪ್ರೇಮನೇ ಕೇಬಲ್ ನ ಕಟ್ ಮಾಡಿರೋದಾ? ಯಾಕಾಗಿರ್ಬಾರ್ದು ಸರ್? ಇಷ್ಟೆಲ್ಲ ಸುಳ್ಳು ಹೇಳಿ ಪ್ಲಾನ್ ಮಾಡಿರೋರ್ಗೆ ಇದನ್ ಪ್ಲಾನ್ ಮಾಡೋದೇನ್ ಕಷ್ಟ ಅಲ್ಲ ಸರ್? ರಾಮ್, ಏನಪ್ಪ ಮಾತಾಡ್ತಿದ್ಯಾ? ಅವಳಿಗೆ ಇದೆಲ್ಲ ಗೊತ್ತಾಗಷ್ಟು ಜಾಣೆ ಅಲ್ಲಪ್ಪ ಅವಳು. ಹೊರಗಿನ ಪ್ರಪಂಚದ ಅರಿವಿಲ್ಲ ಅವಳಿಗೆ. ನೀನ್ ನೋಡಿದ್ರೆ ಅವಳೇನೋ ದೊಡ್ಡ ಕ್ರಿಮಿನಲ್ ಅನ್ನೋ ತರ ಮಾತಾಡ್ತಿದ್ಯಲ್ಲ. ತುಂಬಾ ಮುಗ್ಧಪ್ಪ ಅವಳು. ನಾನು ಹಾಗೆ ಅನ್ಕೊಂಡಿದ್ದೆ ಮಾವ, ಆದ್ರೆ ಇವಳು ನಾವ್ ಅನ್ಕೊಂಡಂಗೆ ಏನೂ ಇಲ್ಲ. ಇವಳೆ CCTV ಕೇಬಲ್ ನ ಕಟ್ ಮಾಡಿರ್ಬೇಕು. ಏನ್ರಿ ಮಾತಾಡ್ತಿದ್ದೀರಾ ನೀವು? ಆ ಹುಡುಗಿನ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿರೋದಲ್ದೆ ಈಗ ನೀವ್ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಆ ಹುಡುಗಿ ಮೇಲೆನೆ ಆಪಾದನೆ ಮಾಡ್ತಿದ್ದೀರಾ? ಇಲ್ಲೇ ಗೊತ್ತಾಗುತ್ತೆ ಇದೆಲ್ಲ ನಿಮ್ ಕೆಲ್ಸಾನೇ ಅಂತ. ಸರ್ ಏನ್ ಹೇಳ್ತಾ ಇದ್ದೀರಾ ಸರ್ ನೀವು? ನೀವೇನು ಮಾತಾಡ್ಬೇಡಿ ಈಗ. ಅಯ್ಯೋ ದೇವ್ರೆ, ನಾನ್ ಮಾಡಿದ ಕೆಲ್ಸ ನನ್ ಮಗನ್ ಕಾಲ್ಗೆ ಸುಟ್ಕೋತಿದ್ಯಲ್ಲ. ಈಗ ನನ್ ಮಗನ್ನ ಯಾರು ನಮ್ದೇ ಇರೋ ತರ ಆಗೋಯ್ತಲ್ಲ. ಛೇ, ಎಂತ ಕೆಲ್ಸ ಮಾಡ್ಬಿಟ್ಟೆ ನಾನು. ಅತ್ತೆ, ನಂಗೆ CCTV ಕ್ಯಾಮ್ರಾ ಬಗ್ಗೆ ಏನು ಗೊತ್ತಿಲ್ಲ ಅತ್ತೆ. ರಾಮ್ ಏನೇನೋ ಮಾತಾಡ್ತಿದ್ದಾನೆ, ನಾನು ಹಾಗೆಲ್ಲ ಏನು ಮಾಡಿಲ್ಲ. ಏಯ್ ಪ್ರೇಮ, ಸಾಕ್ ನಿಲ್ಸ ನಿನ್ ನಾಟಕನ. ನೀನ್ ಹೇಳೋದನ್ನ ಪೊಲೀಸ್ನವ್ರು ನಂಬೋದು, ಇಲ್ಲಿರೋರು ಎಲ್ರು ನಂಬೋದು, ಆದ್ರೆ ನಾನ್ ಮಾತ್ರ ನಂಬಲ್ಲ. ಯಾಕೆಂದ್ರೆ ನಿನ್ನಂತ ಹೆಬ್ಬೆಟ್ನ ನನ್ ಮಗ ಪ್ರೀತಿ ಮಾಡೋದಕ್ ಸಾಧ್ಯನೇ ಇಲ್ಲ. ಈಗ ನನಗ್ ಗೊತ್ತಾಗ್ತಿದೆ ಕಣೆ, ಇವ್ನ ಮದ್ವೆ ಮಾಡ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ ಅಂತ.
ನೀನ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಇವ್ನ್ ನಿನ್ನ ಮದ್ವೆ ಆಗಲ್ಲ. ನೀನ್ ಹೇಳಿದ್ದೆಲ್ಲ ಸುಳ್ಳು ಅಂತ ಒಪ್ಕೊಂಡು ಆ ತಾಳಿನ ಇಲ್ಲಿ ಬಿಚ್ಚಿಟ್ಟು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಏನ್ ಹಾಗ್ ಮಾತಾಡ್ತಾ ಇದ್ದೀರಾ? ನಮ್ಮ ಅಕ್ಕನ್ ಬಗ್ಗೆ ಏನ್ ಗೊತ್ತು ಅಂತ ಮಾತಾಡ್ತಾ ಇದ್ದೀರಾ? ಸಿಕ್ಕಿದ್ದ ಚಾನ್ಸ್ ಅಂತ ಬಾಯ್ಗ್ ಬಂದ ಹಾಗಂತ ಇದ್ದೀರಾ? ನಿಮ್ ಮಗ ಮಾಡಿರೋ ತಪ್ಪಿಂದ ನಮ್ಮಿಬ್ರ ಜೀವನನು ಹಾಳಾಗ್ ಹೋಗಿದೆ. ನಮ್ಮ ಅಕ್ಕ ಯಾರಿಗೂ ಕೆಟ್ಟದ್ ಬಯಸೋಳಲ್ಲ, ಅಂತದ್ರಲ್ಲಿ ಇಂಥ ಕೆಲ್ಸ ಮಾಡೋದಿರ್ಲಿ ಯೋಚನೆ ಕೂಡ ಮಾಡೋದಿಲ್ಲ. ಕಾವ್ಯ, ನೀವು ಪ್ರೇಮ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಮಾತಾಡ್ತಿದ್ದೀರಾ. ಸಾಕು ಸುಮ್ನಿರಿ. ಅವಳು ನಮ್ಮ ಅಕ್ಕ, ಅವಳು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅದನ್ನ ನಿಮ್ಮಿಂದ ಕೇಳಿ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಏನು ತಿಳಿದಿರೋ ಅವಳನ್ನ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿ ಈಗ ಅವಳ ಮೇಲೆ ಆಪನ್ನೆ ಹೊರಿಸ್ತಿದ್ದೀರಲ್ಲ, ನಿಮಗ್ ಮನುಷ್ಯತ್ವ ಇದ್ಯಾ? ಅದಿದ್ರೆ ನೀವ್ಯಾಕೆ ಹೀಗ್ ಮಾಡ್ತಿದ್ರಿ? ಸರ್, ನಾನು ಅಕ್ಕ ಸ್ಟೇಷನ್ಗೆ ಬರ್ತೀವಿ. ಅವಳ ಪರವಾಗಿ ನಾನ್ ಕಂಪ್ಲೇಂಟ್ ಕೊಡ್ತೀನಿ. ನೀವು FIR ಫೈಲ್ ಮಾಡಿ ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ. ಇಂಥವ್ರನ್ನೆಲ್ಲ ಸುಮ್ನೆ ಬಿಡಬಾರ್ದು. ಅಯ್ಯೋ ಕಾವ್ಯ, ರಾಮ್ ಮೇಲೆ ಕಂಪ್ಲೇಂಟ್ ಕೊಡೋದು ಬೇಡ ಕಣೆ. ರಾಮ್ ನನ್ ಮೇಲಿರೋ ಅತಿಯಾದ ಪ್ರೀತಿಗೆ ಮಾಡಿರೋ ತಪ್ಪಿದು. ಆ ತಪ್ಪಿಗೆ ಶಿಕ್ಷೆ ಕೊಡ್ಸೋದ್ರಿಂದ ನನ್ ಜೀವನ ಸರಿ ಹೋಗಲ್ಲ ಕಣೆ. ಹೆಣ್ಣಾಗಿ ಹುಟ್ಟಿದ್ಮೇಲೆ ನನ್ ಜೀವನ ಇಷ್ಟೇನೆ, ಇಲ್ಲಿಗೆ ಮುಗೀತು. ಏ ಪ್ರೇಮ, ನೀನ್ ಹಾಗೆಲ್ಲ ಮಾತಾಡ್ಬೇಡ. ನಿನ್ ಜೀವನ ಮುಗೀತನ್ನೋದಿಕ್ಕೆ ಇನ್ನೂ ಏನು ಮುಗ್ದಿಲ್ಲ. ನಿನ್ ಭರವಸೆ ಕಳ್ಕೊಡೋದಿಕ್ಕೆ ನಾನ್ ಬಿಟ್ಬಿಡ್ತೀನ? ನಾನ್ ನಿನ್ನ ಅತ್ತೆ, ನೀನೇನು ಚಿಂತೆ ಮಾಡ್ಬೇಡ. ನಿನಗೆ ನಾನ್ ನ್ಯಾಯ ಕೊಡಿಸ್ತೇನೆ.